ಅವ್ರು ಕಂಪ್ಲೇಂಟ್ ಕೊಡಲ್ಲ ಅಂದ್ರೆ ನಮ್ಗೆ ಏನ್ ಗೊತ್ತಾ, ಕೇಸ್ ಕೊಟ್ಟೆ ಕೇಸ್ ತಗೊಂತೀವಿ. ನಮ್ಮ ಯಜಮಾನರು ಬರಲ್ಲ ಅದಕ್ಕೋಸ್ಕರ ಹೆಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರ ಮೇಲೆ ಕೇಸ್ ಇಡ್ಬೇಕು ಅಂತ ನಾವು ಬರ್ಬಾರ್ದು ಅಂತ ನಾವು ಹೇಳಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ತೀವಿ. ಅವ್ರು ಏನೇ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ಕಾಂಗ್ರೆಸ್ಗಳು ಹೇಳ್ತಿದ್ದೀನಪ್ಪ ಅಂತಂದ್ರೆ ಅದಕ್ಕೆ ನಾವು ಕೇಸ್ ತಗೊಂಡು ಮುಂದೆ ಮಾಡ್ತೀವಿ. ಅದನ್ನ ನಾವು ಇದು ಮಾಡ್ತೀವಿ. ಅವ್ರು ಸ್ಟೇಷನ್ಗೆ ಬರಲ್ಲ ಇಲ್ಲಿ ಒಳಗೆ ಬಂದಪ್ಪ ನಮ್ಗೆ ಏನ್ ಗೊತ್ತಾ ನಿಮ್ಗೆ ಹೇಳ್ತಾರೆ. ನಿಮ್ಗೆ ಹೇಳ್ರಿ ಉಪವಾಸ ನೋಡಿ ಒಂಥರ ನಾನು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವು ಕೊಟ್ಟಿದ್ದು ಆದಾಗ ಅಷ್ಟು ದುರ್ಜನ ಸರ್. ಎಷ್ಟು ಅಷ್ಟು ಪಂಚಾಯತ್ನ ಕಟ್ಕಳಿಸ್ತಿತ್ತು ಸರ್. ಒಂದು ಚೆಕ್ ಬುಕ್ಗೂ ಹಿಂಗೆ ಅರ್ಧವಾಗ್ಬಿಟ್ರೆ ಸೈನ್ ಮಾಡಲಿಲ್ಲ. ಅಷ್ಟು ಇವಾಗ ಮರಳು ದಂಡನೆ ಮಾಡ್ತಾರ, ಇವನ್ನು ಬೇರೆ ಕಡೆ ಸಾಗಿಸ್ತಾರ ಅಂತ ಹೇಳ್ತಾರಲ್ಲ ಸರ್. ಎಲ್ಲ ರೈತರಿಗೆ ಸಂಬಂಧಪಟ್ಟಿದ್ದು ಕೆರೆಯೋದು ಮಣ್ಣು ಎಲ್ಲರಿಗೆ ಸಂಬಂಧಪಟ್ಟಿದ್ದು, ಎಲ್ಲ ರೈತರಿಗೆ ಸಂಬಂಧಪಟ್ಟಿದ್ದು. ಅದನ್ನ ದಂಡನೆ ಮಾಡೋದು ಆಟ. ಕುಡ್ತಿ, ನೀರಬ್ರ, ಏರಿಂಗಳ, ಬಾದ್ನಟ್ಟಿ, ಒದ್ದಟ್ಟಿ ಇವೆಲ್ಲ ಹತ್ತರ JCB ಇಟ್ಕೊಂಡು ಲಾರಿಗಳು ಇಟ್ಕೊಂಡು ಸಾಗಣೆ ಮಾಡೋದು ಆಸ. ನಮ್ಮನ್ನ ಸೈಟ್ಗಳಿಗೆ ಈ ಹೊಲಗಳು ತೆಗೆದು ಇರ್ತವಲ್ಲ ಸರ್, ಅವಕ್ಕೆ ಇದು ಮಾಡಿದ್ರ ಕಂಪ್ನಿ. ಅವು ಶ್ರೀಮತಿ ಗಡಿಗರ್ ಭಾಗ್ಯಮ್ಮನವ್ರು ಅಂತ ಕೊಳಗಲ್ಲು. ನಮ್ಮ ಊರಿನಲ್ಲಿ ಮಾಜಿ ಅಧ್ಯಕ್ಷರದು ಭಾರಿ ಗಲಾಟೆ ದೌರ್ಜನ್ಯ ಜಾಸ್ತಿ ಆಗ್ಬಿಟ್ಟತೆ. ಅವ್ರ ಕಾಟಕ್ಕೆ ಇಡೀ ಊರನ್ನೇ ಏನು ಮಾಡಕ್ಕಾಗಲ್ಲ, ಎಲ್ಲ ಎದ್ರಿಕೊಂಡು ಇದು ಮಾಡ್ತದಾರ. ಏನ್ ಭಾರಿ ದೌರ್ಜನ್ಯ ಸರ್. ದೌರ್ಜನ್ಯ ಮನೆಗೆ ಹೋಗರ್ನ ಇದು ಮಾಡೋದು, ಜಗಳ ತಕ್ಕೊಂಬೋದು, ಗಂಡು ಮಕ್ಕಳು ಎಲ್ಲಿ ಬೇಕಾರೆ ಅಲ್ಲಿ ಕುಂತಿಂಡ್ರನ್ನ ಬಡಿಯೋದು, ನೀವು ಲೂಟಿ ಮಾಡ್ತರು, ಮಣ್ಣು ಸಾಗರಣೆ ಮಾಡ್ತರು ಅಂತ. ಸರ್ ನಾವು ತೆಗ್ಗು ಪ್ರದೇಶ ಇದ್ದಲ್ಲಿ ಮಾತ್ರ ಮಣ್ಣು ಸಾಗರಣೆ, ಇವು ಸೈಟ್ಗಳಿಗೆ ಮನೆ ಫ್ಲಾಟ್ಗಳಿಗೆ ತೆಗ್ಗು ಹೊಲಗಳು ಇದ್ದಲ್ಲಿ ಇದು ಮಾಡ್ತೀವಿ ಸರ್. ತಾನು ಕುಡಿತ್ನಿ, ತಿಂಬ್ಲಾಪುರ, ಅಲ್ಲಿಪುರ, ಬಾದ್ನಟ್ಟಿ ಇವಕ್ಕೆಲ್ಲ ಮಣ್ಣು ಸಾಗರಣೆ 10 JCBಗಳು ಇಟ್ಕೊಂಡು 10 ಲಾರಿಗಳು ಇಟ್ಕೊಂಡು ತಾನೇ ಸಾಗರಣೆ ಮಾಡ್ತಾನೆ. ಆದ್ರೆ ನಮ್ಮ ಮ್ಯಾಗ ದೌರ್ಜನ್ಯ ಮಾಡ್ತಾನೆ, ನಮ್ಮ ಗಣಮಕ್ಕಳ ಮೇಲೆ. ನಾವು 20 ಬಂದಿಲ್ಲ ಸರ್. ಇದು ಊರಾದ್ರಿ ಕೆಂಪಟ್ ಸರ್. ಅವರು ಇದಕ್ಕ ಕಾಟಕ್ಕೋಸ್ಕರ ಒಳಗಲ್ಲೇ ಅದ್ರಿ ಬಿಟ್ಟತೆ ಬಾಂಬ್ ಕೇಸು. ಆಮೇಲೆ 2008ರಾಗ ಬಾಂಬ್ ಕೇಸು, 2018ರಾಗ ಸರ್ ಇದು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೆ ನಾನು, ಮಾಜಿ ಉಪಾಧ್ಯಕ್ಷ ಸರ್ ನಾನು. ಆದ್ರೂ ಅಷ್ಟು ಕಿರುಕುಳ ಸರ್. ಚೆಕ್ಕಿ ಕೂಡ ಸೈನ್ ಮಾಡಿಲ್ಲ ಸರ್. ಕೆಲವು ಜನ ಬಡ ಜನಗಳು ಕ್ಯಾಂಡಿಡೇಟ್ಗಳು ನಿಂದಿರ್ಸಿರ್ತಾರೆ ಸರ್. ಅವ್ರದ್ದು ಎಲ್ಲ ಚೆಕ್ಕಿಗೂ ಸೈನ್ ಮಾಡಿಲ್ಲ. ಏನು ಆರೋಪನ ಮೇಲೆ ಆಸ್ತಿ ಕೊಡ್ತಿದ್ದೇನೆ ಸರ್ ಅವರು. ಆದ್ರೆ ತಾನಿಂದೆ ಸಾಗರಣೆ ಮಾಡ್ತಾನೆ. ಯಾರನ್ನು ಹೊಲಗಳಿಗೆ ಇದು ಸೈಟ್ಗಳಿಗೆ ಹಾಕ್ಯಂಬಕ್ ಹೋದ್ರ ಅಷ್ಟು ದೌರ್ಜನ್ಯ ಮಾಡಿ ಬಡಿಗಳು ತಗೊಂಡು ಬಡಿಯೋದು, ಓಡಿಸಾಡೋದು, ಇಲ್ಲದ್ರಿಗಿನ್ನ ಗನ್ ತಗೊಂಡು ಎದುರಿಸೋದು ಹಂಗ್ ಮಾಡ್ತಾನೆ ಸರ್ ಅವರು. ನಮ್ದು ಕೊಳಗಲ್ಲ ಸರ್. ನಾವು ಕುರುಬರ ಜನಾಂಗದವರು. ಅವ್ರ ದೌರ್ಜನ್ಯ ಮಾಡ್ತಾರೆ ಸರ್ ಊರಾಗ. ಸುಮ್ಮನೆ ನಮ್ಮ ಸಣ್ಣಪ್ಪನ ಬಡ್ದಾರ ಸರ್. ಊರಾಗ ಯಾವ ಗುಣಮ ಬಿಡಿಸೋನಿಲ್ಲ ಸರ್. ಯಾವನ್ ಬರ್ತರು ಬರೀ ಸಾಕ್ಷಿ ಯಾವನ್ ಹಾಕ್ರು ನೋಡೋಣ ಅಂತೇಳಿ ಅಷ್ಟು ಅಡ್ಡು ಬುಳ ಮಾಡ್ದಾರೆ ಸರ್. ಆತನು ತೊಳ್ಳು ಬೀಜ ಏರ್ ಬರ್ತಾರೆ ಸರ್. ಗಂಗಾವತಿ ಆಪರೇಷನ್ ಮಾಡಿಸಿವಿ ಸರ್. ಇಲ್ಲಿ ಕೂಡಲ್ಲ, ಗಂಗಾವತಿಗೆ ಹೋಗಿ ಎಲ್ಲಿ ಹಾಸ್ಪಿಟ್ಲಿಗೆ ನಾವು ಹೋಗಿವಿ ಸರ್. ನಾಲ್ವರು ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಬಂದಾರೆ ಸರ್. ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ದೌರ್ಜನ್ಯ ಮಾಡಿದ್ದಾರೆ. ಕೇಸ್ ಕೊಡ್ಸಿಲ್ಲ ಸರ್ ಅವರು. ಮಗ ಉಳ್ಳೊಡೆಗೆ ಹೋದ್ರೆ ಬಣಿವೆ ಉಳ್ಳೊಡೆಗೆ ಹೋಗಿದ್ರು ನನ್ನ ಮಗನ ಗೂಟ ತಂದು ಇಮ್ಮಲತ್ತೀನಿ ಸರ್ ಬಂಡಿಗೆ. ಅವ್ರ ದಾರಿಯಲ್ಲಿ ಹೋಗಂಗಿಲ್ಲ ಸರ್ ಅವ್ರ ಇದ್ದಲ್ಲಿ. ಅಷ್ಟು ಇದೈತಿ ಸರ್ ಅವ್ರದ್ದು. ಘಟನೆಗೆ 2 ವರ್ಷ ಆಯ್ತು. ನೀವು ಇವಾಗ ಕಂಪ್ಲೇಂಟ್ ಕೊಡ್ತೀವಿ ಏನ್ ಮಾಡಿ ಸರ್? ಯಾರು ನಮ್ಗೆ ಯಾರು ಇವತ್ತು ಎಲ್ಲರೂ ಜನ ಊರಾಗ ಎದ್ದು ಬಂದ್ರೆ ಬಂದಿವಿ ಸರ್ ಅವ್ರ ಸೈತಿ. ನಾವು ಪೊಲೀಸರನ್ನ ಹೋಗಕ್ಕಿಲ್ಲ. ಅಲ್ಲಿ ಅದು ಹನುಮಂತರ ಗುಡಿತಾಗ ನಿಂತಿರ್ತಾರ, ಹಿಂದೆ ಹಿಂಬರತ್ತಾರ ಸರ್. ಇವತ್ತಿಗೆ ಬೇಕಾದ್ರೆ ಇಲ್ಲಿ ಮಾತಾಡ್ತಂದ್ರೆ ಅವ್ರು ಇರ್ತಾರೆ ಸರ್. ಅವರು ರೆಡಿ ಇರ್ತಾರೆ ಅಲ್ಲಿ. ಕಾನೂನು ಎಲ್ಲಿ ಸರ್? 20-30 ಕೇಸ್ ಅದಾವ. ಏನ್ ಮಾಡಿರಿ ಅವ್ರನ್ನ? ಇವಾಗ ಏನ್ ಬಿಡೋ ನಮ್ದೇನೋ ಒಂದೈತಿ ಸರ್. 30 ಕೇಸ್ ಅದಾವಲ್ಲ ಅವರು. ಏನ್ ಮಾಡಿರಿ ಅವ್ರನ್ನ? ಅವ್ರನ್ನ ಏನ್ ಮಾಡಕ್ಕೋ ಲಾಸ್ಟ್. ಇವಾಗ ನಾವು ಇಷ್ಟೆಲ್ಲ ಬಂದು ಹೇಳಿವಿ ಅಂದ್ರೆ ಮತ್ತೆ ನಾಳೆ ನೀರು ಬಂದಾಗ ನಮಗೆ ತೊಂದರೆ ಕೊಡ್ತಾರ. ತೊಂದರೆ ಕೊಡದಂಗೆ ಇರ್ಬೇಕಂದ್ರೆ ಊರಿಂದ ಗಡಿಪಾರು ಮಾಡಲೇಬೇಕು ಅವ್ರನ್ನ. ನನ್ನ ಹೆಸರು ತಿಮ್ಮಪ್ಪ ಅಂತ ಹೇಳಿ ನಾನು ಕೊಳಗಲ್ಲ. ಮೊನ್ನೆ ರೀಸೆಂಟಾಗಿ ಗಲಾಟೆ ಆಯ್ತಲ್ಲ, ಅವತ್ತು ಬೆಳಗ್ಗೆ ನಮ್ಮ ದೊಡ್ಡಪ್ಪ ಬಳ್ಳಾರಿಯಿಂದ ಕೊಳಗಲ್ಲಿ ಓದೋದನ. ಆತ ಹೋಗೋದನ್ನ ನಿಂದಿರಿಸಿ ದೌರ್ಜನ್ಯ ಮೇಲೆ ಬಡದು ಕಲ್ ತಗೊಂಡು ಅಲ್ಲೇ ಮಾಡೋಣ ಸರ್. ಮೊನ್ನೆ ಒಂದು ಗಲಾಟೆ ಆಯ್ತಲ್ಲ ಸರ್ ಕೊಳಗಲ್ಲಾಗ. ಆ ಗಲಾಟೆ ಅದೇ ಇದು ಮಣ್ಣು ಒಡೆ ವಿಷಯದ ಗಲಾಟೆ ಆಯ್ತಲ್ಲ ಸರ್. ಆ ವಿಷಯದ ಗಲಾಟೆ ಆಗಿರೋದಕ್ಕೆ ನಮ್ಮ ದೊಡ್ಡಪ್ಪ ಅದು 80 ವರ್ಷ ಯಜಮಾನ ಆತ ಓದೋದನ್ನ ಅವನು ಸಿದ್ದಮಳ್ಳಿ ಹಿರೇಶ ನಿಂದಿರಿಸಿ ಬಡ್ದಾನೆ ಸರ್. ಭಾಳ ಕಲ್ತಂಡು ಅಲ್ಲೇ ಮಾಡ್ಯಾನ, ಕಣ್ಣಿಗೆ ಎಲ್ಲ ಅಲ್ಲೇ ಮಾಡ್ಯಾನ ಸರ್. ಮಗ ಮಾತಾಡಲಿಲ್ಲ ಸರ್ ಅವರು.
ಮುಂದೆ ಏನಿಲ್ಲ ಸರ್, ಅವರೆಲ್ಲ ಭಾಳ ದೌರ್ಜನ್ಯ ಐತೆ ಊರಾಗ, ಅವ್ರನ್ನ ಗಡಿಪಾರು ಮಾಡ್ಬೇಕಂತ ಕೇಳ್ಕೊಂಡ್ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.